ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಶಾಕ್ ಮೇಲೆ ಶಾಕ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ದಿನೇ ದಿನೇ ಏನ್ ಮಾಡ್ತಾ ಇದ್ದಾರೆ, ಇವಾಗ ಒಂದೊಂದು ಜಿಲ್ಲೆಗಳಲ್ಲಿ ಹತ್ತತ್ರ 12,000, 10,000, 8,000, 9,000 ಈ ರೀತಿ ಫಲಾನುಭವಿಗಳನ್ನ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಔಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರ ತವರು ಅಂತಾನೆ ಕರೆಯುವಂತಹ ಕನಕಪುರದಲ್ಲೂ ಕೂಡ ಎಷ್ಟೊಂದು ಫಲಾನುಭವಿಗಳಿದ್ದಾರೆ. ಸೊ ಅದೆಲ್ಲರೂ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಇದ್ರ ಜೊತೆಗೆ ₹1,250 ಫೀಸ್ ಅನ್ನ ಕಟ್ಟಬೇಕಾಗುತ್ತೆ ಅಂತ ಹೇಳಿದೆ. ಸೊ ಇದೇನು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮಗೆ ಇವಾಗಲೇ ತಿಳಿದಿರುತ್ತೆ, ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಔಟ್ ಆಗ್ತಾ ಇರುವಂತದ್ದು. ಅದರಲ್ಲೂ ಇವಾಗ ಬೆಂಗಳೂರು ದಕ್ಷಿಣದಲ್ಲೇ ಏನಾಗಿದೆ ಅಂತ ಅಂದ್ರೆ 12,719 ಫಲಾನುಭವಿಗಳು ಏನಿದ್ದಾರೆ ಸೊ ಅವರು ಒಂದು ಹೆಸರನ್ನ ಔಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಜಿಲ್ಲೆಯಲ್ಲೇ ಇಷ್ಟಿರುವಂತದ್ದು ಬೆಂಗಳೂರು ದಕ್ಷಿಣದಲ್ಲಿ ಮಾತ್ರ. ನೆಕ್ಸ್ಟ್ ಇವಾಗ ರಾಜ್ಯಾದ್ಯಂತ ಒಟ್ಟು 4,30,000 ಈ ಒಂದು ಮಹಿಳೆಯರು ಏನಿದ್ದಾರೆ ಸೊ ಇವರೆಲ್ಲರನ್ನೂ ಕೂಡ ಇಲ್ಲಿ ಡಿಲೀಟ್ ಮಾಡೋದಾಗಿ ಮಾಹಿತಿ ಬಂದಿರುವಂತದ್ದು. ನೆಕ್ಸ್ಟ್ ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವರ ತವರು ಅಂತಾನೆ ಪ್ರಸಿದ್ಧಿಯಾಗಿರುವ ಕನಕಪುರದಲ್ಲೇನೆ ಅತಿ ಹೆಚ್ಚು ಅಕ್ರಮ ನಡೆದಿರುವಂತದ್ದು. ಅಂತ ಅಂದ್ರೆ ಡೆತ್ ಯಾರೆಲ್ಲ ಆಗಿದ್ದಾರೆ ಸೊ ಅವರೆಲ್ಲರೂ ಕೂಡ ಅತಿ ಹೆಚ್ಚು ಅಲ್ಲೇನೆ ಇರುವಂತದ್ದಂತೆ. ಸೊ ಅವರು ಖಾತೆಗಳಿಗೆ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಕನಕಪುರದಲ್ಲಿ ಆಲ್ಮೋಸ್ಟ್ 3,058 ಡೆತ್ ಅಂತ ಅಂದ್ರೆ ತೀರಿ ಹೋಗಿರುವಂತಹ ಸತ್ತೋಗಿರುವಂತಹ ಫಲಾನುಭವಿಗಳ ಖಾತೆಗೆ ಹಣವನ್ನ ಪಡೆದುಕೊಳ್ತಿರುವಂತದ್ದು ಅತಿ ಹೆಚ್ಚು ಅಂತ ಅಂದ್ರೆ ಇವಾಗ ಅಲ್ಲೇನೆ ಅಂತ ತೋರಿಸ್ತಾ ಇದ್ದಾರೆ. 3,058 ಫಲಾನುಭವಿಗಳ ಖಾತೆಗೆ ಸತ್ತೋಗಿದ್ರು ಕೂಡ ಇಲ್ಲಿ ಹಣ ಹೋಗ್ತಾ ಇದೆಯಂತೆ. ಸೊ ಈ ರೀತಿ ಆಗಿರುವಂತದ್ದು. ನೆಕ್ಸ್ಟ್ ಇವಾಗ ಅತಿ ಹೆಚ್ಚು ಅಂತ ಅಂದ್ರೆ ದಿನೇ ಒಂದೊಂದು ಜಿಲ್ಲೆಗೆ ಕಡಿವಾಣವನ್ನ ಹಾಕ್ತಾ ಇರುವಂತದ್ದು. ಅದರಲ್ಲೂ ಕೂಡ ಗೃಹಲಕ್ಷ್ಮಿಯರು ಯಾರೆಲ್ಲ ಪಡ್ಕೊಳ್ತಾ ಇದ್ರಿ GST ಟ್ಯಾಕ್ಸ್, ನೆಕ್ಸ್ಟ್ ಸತ್ತೋರ್ ಖಾತೆಯಿಂದ ಅತ್ತೆ ಸೊಸೆದಿರು ಸೊ ಎಲ್ಲಾ ಒಂದು ಪ್ರತಿಯೊಂದು ಕೂಡ ಇವಾಗ ಫೈಂಡ್ ಔಟ್ ಮಾಡ್ಬಿಡ್ತಾರೆ. ಸೊ ಹೆಂಗೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಫಾಸ್ಟ್ ಆಗಿ ಫಿಲ್ಟರ್ ಮಾಡ್ತಾರೆ ಅನ್ನೋ ರೀತಿ ಇವಾಗ ಫಾಸ್ಟ್ ಆಗಿ ಫಿಲ್ಟರ್ ಆಗ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ. ಸೊ ನೋಡೋಣ ಎಷ್ಟು ಫಲಾನುಭವಿಗಳು ಕೊನೆಗೆ ಇಲ್ಲಿ ಸಿಕ್ಕಾಕೊಳ್ತಾರೆ. ನೆಕ್ಸ್ಟ್ ಇಲ್ಲಿ ಎಷ್ಟು ಫಲಾನುಭವಿಗಳ ಖಾತೆಗೆ ಹಣ ಹೋಗೋದು ನಿಂತ್ಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ನೆಕ್ಸ್ಟ್ ಇವಾಗ ಎಲ್ಲರಿಗೂ ಕೂಡ ತಿಳಿಸಿದೀನಿ ನಾನು ಆಲ್ರೆಡಿ ಮಾಹಿತಿಯನ್ನ. ಮುಂದಿನ ತಿಂಗಳಿಂದ ನೀವು ಬಯೋಮೆಟ್ರಿಕ್ ಅನ್ನ ಕಡ್ಡಾಯವಾಗಿ ಕೊಡ್ಲೇಬೇಕಾಗುತ್ತೆ. ಸೊ ಕೊಡ್ಲಿಲ್ಲ ಅಂತಂದ್ರೆ ನೀವು ಕೂಡ ಡೆತ್ ಆಗಿದ್ದೀರಾ ಅಥವಾ ಏನೋ ಒಂದು GST IT ರಿಟರ್ನ್ಸ್ ಅಂತ ಏನ್ ಮಾಡ್ಬಿಡ್ತಾರೆ, ನಿಮ್ಮನ್ನು ಕೂಡ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ರಿಮೂವ್ ಮಾಡ್ಬಿಡ್ತಾರೆ. ಸೊ ಆದಷ್ಟು ಹುಷಾರಾಗಿ. ಸೊ ಇವಾಗ ಯಾವ್ದಾದ್ರು ವಿಡಿಯೋ ನೋಡ್ತಿರ್ತೀರಾ, ನಿಮ್ಗೆ ಹಣ ಬರ್ತಿರಲ್ಲ ಅಥವಾ ನಿಮ್ಮ ಅತ್ತೆ ಮಾವ ದೊಡ್ಡಮ್ಮ ಚಿಕ್ಕಮ್ಮ ಆಂಟಿ ಯಾರಿಗಾದ್ರೂ ಆಗಿರ್ಬೋದು ಹಣ ಪಡೆದುಕೊಳ್ತಿರ್ತಾರೆ. ಸೊ ಅವ್ರಿಗೆ ಹೋಗೋದಕ್ಕೆ ಗೊತ್ತಾಗ್ಲಿಲ್ಲ, ವಯಸ್ಸಾಗಿರುವಂತವ್ರಿಗೆ ಗೊತ್ತಾಗ್ಲಿಲ್ಲ. ಸೊ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಏನಾದ್ರು ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸೊ ನೀವು ಗೊತ್ತಿರೋರಾದ್ರೂ ಅಟ್ಲೀಸ್ಟ್ ಈ ರೀತಿ ಮಾಹಿತಿಯನ್ನ ಕೊಡಿ, ಅವರು ಕೂಡ ಹೋಗಿ ಮಾಡಿಸ್ಕೊಳ್ಳಿ. ಇವಾಗ ದೊಡ್ಡವ್ರಿಗೆ ಗೊತ್ತಿರಲ್ಲ, ಇವಾಗ ಎಲ್ಲರೂ ಕೂಡ ಮೊಬೈಲ್ ಯೂಸ್ ಮಾಡ್ಕೊಳ್ತಾರೆ. ಬಟ್ ಕೆಲವೊಂದಿಷ್ಟು ಜನಗಳಿಗೆ ಈ ರೀತಿ ಮಾಹಿತಿಗಳು ತಿಳಿದೇ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಂತವ್ರಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಅನ್ನ ಕೊಟ್ಟು ಆಧಾರ್ ಕಾರ್ಡ್ ಅನ್ನ ಕೊಟ್ಬಿಟ್ಟು ನೀವು ₹5 ಕೊಟ್ಟರೆ ಸಾಕು, ನಿಮ್ಮ ಬಯೋಮೆಟ್ರಿಕ್ ಆಟೋಮೆಟಿಕ್ ಆಗಿ ತಗೊಂಡ್ಬಿಡ್ತಾರೆ. ಅಲ್ಲಿ ಗೊತ್ತಾಗುತ್ತೆ ನಿಮ್ದು ಏನು ಪ್ರಾಬ್ಲಮ್ ಇದೆಯಾ ಅಥವಾ ಏನು ಇಲ್ವಾ, KYC ಪ್ರಾಬ್ಲಮ್ ಇದೆಯಾ ಅಥವಾ ನಂಬರು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಏನಾದ್ರು ಪ್ರಾಬ್ಲಮ್ ಇದೆ ಸೊ ಈ ರೀತಿಯಾಗಿ ಏನಾದ್ರು ಒಂದು ಸೊಲ್ಯೂಷನ್ ಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ IT ರಿಟರ್ನ್ಸ್ ಅಥವಾ ಏನಾದ್ರು ನೀವು ಸತ್ತೋಗಿರೋ ಖಾತೆಯಿಂದ ಹಣ ಪಡ್ಕೊಳ್ತಿದ್ದು ಅಥವಾ ಅತ್ತೆ ಸೊಸೆದು ಈ ರೀತಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ಬಂದ್ ಮಾಡ್ತಾರೆ. ಈ ಸಲ ಮಾತ್ರ ಕಟ್ಟುನಿಟ್ಟಾಗಿ ಎಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ನಿನ್ನೆ ತಾನೇ ಬಯೋಮೆಟ್ರಿಕ್ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟವರು ಆಟೋಮೆಟಿಕ್ ಆಗಿ ಇವತ್ತಲ್ಲೇ ಬೆಂಗಳೂರು ದಕ್ಷಿಣದಲ್ಲಾಗಿರ್ಬೋದು, ಕನಕಪುರದಲ್ಲಾಗಿರ್ಬೋದು ಎಷ್ಟೋ ಜಿಲ್ಲೆಗಳಲ್ಲಿ ಫೈಂಡ್ ಔಟ್ ಮಾಡ್ಬಿಟ್ಟು ಆಲ್ರೆಡಿ ರಿಜೆಕ್ಟ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೂಪರ್ ಫಾಸ್ಟ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಿರುವಂತದ್ದು ಸರ್ಕಾರದವರು. ಸೊ ನೋಡೋಣ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ. ನೆಕ್ಸ್ಟ್ ಇವಾಗ ಬಯೋಮೆಟ್ರಿಕ್ ಆಯ್ತು. ₹1,250 ಏನಕ್ಕೆ ಅಂತ ನೀವು ಕೇಳೋದಾದ್ರೆ ಗೃಹಲಕ್ಷ್ಮಿ ಸದಸ್ಯತ್ವಕ್ಕೂ ಕೂಡ ನೀವು ಇಲ್ಲಿ ₹1,250 ಕೊಟ್ಬಿಟ್ಟು ನೀವು ಸದಸ್ಯತ್ವವನ್ನು ಪಡೆದುಕೋಬಹುದು. ಸೊ ಇದ್ರ ಬಗ್ಗೆ ಇನ್ನೇನಾದ್ರೂ ಅತಿ ಹೆಚ್ಚು ಮಾಹಿತಿ ಬೇಕು ಅಂತ ಅಂದ್ರೆ ಇನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಯಾರೆಲ್ಲ ಈ ರೀತಿಯಾಗಿ ಹಣ ಪಡೆದುಕೊಳ್ತಾ ಇದ್ರಿ ಸೊ ನಿಮ್ದೇನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಯಾವ್ದು ರಿಲೇಟ್ ಇಲ್ಲ ಅಂತಂದ್ರೆ ನೀವು ತಲೆ ಕೆಡಿಸ್ಕೋಬೇಡಿ. ಅಷ್ಟೇ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಕೊಟ್ರೆ ಸಾಕು ಒಂದ್ಸಲ. ಸೊ ನೀವು ಇದ್ದೀರಾ ಇಲ್ವಾ ಅಥವಾ ಏನು GST ಪೇನಾ ಟ್ಯಾಕ್ಸ್ ಪೇನಾ ಸೊ ಈ ರೀತಿ ಫೈಂಡ್ ಔಟ್ ಮಾಡ್ತಾರೆ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸುಳ್ಳು ಹೇಳ್ಬಿಟ್ಟು ಪಡ್ಕೊಳ್ತಿರೋರು ಮಾತ್ರ ಇಲ್ಲಿ ತಲೆ ಕೆಡಿಸ್ಕೋಬೇಕು. ಆಟೋಮೆಟಿಕ್ ಆಗಿ ಸರ್ಕಾರದವ್ರು ತೆಗೆದ್ಬಿಟ್ಟು ಇವಾಗ ಎಸಿತಾರೆ. ಸೊ ಅವ್ರ ಅಪ್ಲಿಕೇಶನ್ ಏನಿರುತ್ತೆ ಅದನ್ನ ತೆಗೆದ್ಬಿಟ್ಟು ಆಟೋಮೆಟಿಕ್ ಆಗಿ ರಿಜೆಕ್ಟ್ ಮಾಡಾಕ್ಬಿಡ್ತಾರೆ ಅಷ್ಟೇ. ಸೊ ಇನ್ನೇನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮ್ಮ 31ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳೋದಕ್ಕೆ ಹೋಗ್ಬೇಡಿ. ಇದೆಲ್ಲ ಕೆಲಸಗಳೆಲ್ಲ ಮುಗಿದ್ಮೇಲೆ ನಿಮಗೆ ಹಣ ಸಿಗುವಂತದ್ದು. ಸೊ ಮುಂಚೆನೇ ಹೇಗ್ರಿ ಜಮಾ ಮಾಡ್ತಾರೆ, ಇಷ್ಟೊಂದು ಸಾವಿರಾರು ಜನ ಇರೋದ್ರಿಂದ ಇವಾಗ ಆಲ್ಮೋಸ್ಟ್ 4-5 ತಿಂಗಳಿಂದ ಅತಿ ಹೆಚ್ಚು ಹಣ ಜಮಾ ಆಗ್ತಾ ಇದೆ ಅಂತ ಮಾಹಿತಿ ಬರ್ತಿದ್ದಂಥದ್ದು ಸತ್ತೋರ್ ಖಾತೆಗೆ. ಸೊ ಮುಂಚೆಯಿಂದನೂ ಹೋಗಿದೆ, ಬಟ್ ಇವರಿಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಅಂದ್ರೆ ಇದ್ದವರು ನೆಕ್ಸ್ಟ್ 3 ವರ್ಷದಲ್ಲಿ ಎಷ್ಟು ಜನ ಸತ್ತಿರ್ತಾರೆ ಅಲ್ವಾ, ಸೊ ಅದನ್ನೆಲ್ಲ ಅವ್ರು ಲೆಕ್ಕಕ್ಕೆ ತಗೊಂಡಿಲ್ಲ. ಹಾಗಾಗಿ ಏನಾಗಿದೆ ಇವಾಗ ಈ ರೀತಿಯಾಗಿ ಮೋಸ ಆಗಿರುವಂತದ್ದು. ಸೊ ಇನ್ನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ಹಣನ ಅಂತವ್ರು ಕಮೆಂಟ್ ಮಾಡಿ. ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಸ್ವಲ್ಪ ವೇಟ್ ಮಾಡಿ, ನಿಮ್ ಖಾತೆಗೆ ಖಂಡಿತವಾಗ್ಲೂ ಕೂಡ ಹಣ ಜಮಾ ಮಾಡ್ತಾರೆ. ಸೊ ಈ ಒಂದು ಕಾರ್ಯಾಚರಣೆ ನಡೀತಿರೋದ್ರಿಂದ ಸ್ವಲ್ಪ ತಡ ಆಗ್ಬೋದು. 31ನೇ ಕಂತಿನ ಹಣ ಜಮಾ ಆಗೋದ್ರಲ್ಲಿ ನಾವು ಕಾದು ನೋಡ್ಬೇಕಾಗಿದೆ ನೆಕ್ಸ್ಟ್ ಏನ್ ಆಗುತ್ತೆ ಅಂತ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.